ಮತ್ತೆ ಇವ್ರು ಯಾವ ರಿಪೋರ್ಟ್ ಹೇಳ್ತಾ ಇದಾರೆ, ಇದು ಆ ಲ್ಯಾಬ್ ಯಾವುದು, ಅದು ಅನ್ಅಫಿಷಿಯಲ್. ಅಫಿಷಿಯಲ್ ಲ್ಯಾಬ್ ಇರುವಂತದ್ದು ಇಂಡಿಯಾ ಒಕ್ಕೂಟದಲ್ಲಿ ಹೈದರಾಬಾದ್ ಅಲ್ಲಿ, ಅದು ಗುಜರಾತ್. ಇದರಲ್ಲಿ ಅರ್ಥ ಆಗಲ್ವಾ? ಗುಜರಾತ್ ಇವರು RSS ಅವರು ಈ ರೀತಿ ಮಾಡಿಸಿದ್ದಾರೆ. ಇದರಿಂದ ಏನು ಪರಿಣಾಮ ಬೀರುತ್ತೆ ಅಂದ್ರೆ, ಈಗಾಗ್ಲೇ ಒಂದಷ್ಟು ಅದು ಶುದ್ಧಿಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಏನೋ ಒಂದಷ್ಟು ನಾಟಕಗಳು ಮಾಡ್ತಾವ್ರೆ. ಅದು ಯಾರೋ ಒಂದಷ್ಟು ಗರಿ ಹಿಡ್ಕೊಬಿಟ್ಟು ಬೆಂಕಿ ಹಚ್ಚಿ ಏನೇನೋ ಮಾಡ್ತಾ ಇದ್ದಾರೆ ಲಂಗೋಟಿ ಮ್ಯಾನ್ಗಳು, ಈ ಜನವಾರದವರು. ತಿರ್ಗಾ ಇನ್ನೊಂದಷ್ಟು ಜನವಾರದವರು ನಾವು ಯಾಗ ಮಾಡ್ಬಿಟ್ರೆ ಸರಿ ಹೋಗ್ಬಿಡ್ತದೆ, ಗೋಮೂತ್ರ ಹಾಕ್ಬಿಟ್ರೆ ಸರಿ ಹೋಗ್ಬಿಡ್ತದೆ, ಇಂಥ ಪೂಜೆ ಮಾಡಿಸ್ಬಿಟ್ರೆ ಸರಿ ಹೋಗ್ಬಿಡ್ತದೆ, ಶುದ್ಧಿ ಆಗ್ಬಿಡ್ತದೆ. ಒಟ್ನಲ್ಲಿ ಈ ಲಾಡು ಪ್ರಕರಣ ಇರ್ಬೋದು, ಯಾವುದೇ ಈ ದೇವಸ್ಥಾನದ ಪ್ರಕರಣ ಇರ್ಬೋದು, ಅವ್ರಿಗೆ ದುಡ್ಡು ಇವ್ರಿಗೆ ಹೋಗ್ಬೇಕು. ಇವ್ರೇ ಚೆನ್ನಾಗಿ ತಿಂದು ತಿಂದು ಕೊಬ್ಬಿದ ದನಗಳ ರೀತಿ ಇವರು ಬದುಕಬೇಕು, ಬೇರೆಯವರೆಲ್ಲ ಕೀಳರಿಮೆ ಅನುಭವಿಸಿ ಸಾಯ್ಬೇಕು, ನಾವು ಶ್ರೇಷ್ಠ ಶ್ರೇಷ್ಠ ಅನ್ನುವಂಥ ವ್ಯಸನದಲ್ಲಿ ಇವರು ಬದುಕಬೇಕು.